ನೀನೇನೋ ಕಿಂಡಲ್ ಮಾಡ್ತಿದ್ದೆ. ಅವ್ನ್ ಏನು ಉತ್ತರ ಕೊಡ್ದೆ, ಸುಸ್ತಾಗಿ ಉಸು ಉಸು ಅಂತಿದ್ದ. ಪಾಪ ಅಷ್ಟ್ ದೂರದಿಂದ ಗೆಲ್ಬೇಕು, ನನ್ಗಿಂತ ಮೊದ್ಲು ಕಾಲೇಜ್ ಸೇರ್ಬೇಕು ಅಂತ ಓಡ್ ಬಂದಲ್ಲ, ಅದಕ್ಕೆ ಸುಸ್ತಾಗಿದ್ದ. ಅವನೆಂದು ಕೋಡ್ ಬಂದ? ಕಾರ್ ಇತ್ತಲ್ಲ. ಆದ್ರೆ ಕಾರ್ ಕೆಟ್ಟಿತ್ತಲ್ಲ, ಅದಕ್ಕೆ ಫಾಸ್ಟ್ ಸ್ಪೀಡು ಅಂತಿರ್ತಿಯಲ್ಲ, ನನ್ಗಿಂತ ಮೊದ್ಲು ಕಾಲೇಜ್ ರೀಚ್ ಆಗು, ಆಗ ನಾನಿನ್ನ ಬಿಟ್ಟು ಹೊರ್ಟೋಗ್ತೀನಿ ಅಂದೆ. ಪಾಪ ಆ ಪಾಪದ ಪ್ರಾಣಿ ಇರೋ ಬರೋ ಎನರ್ಜಿನೆಲ್ಲ ಹಾಕಿ ಓಡ್ ಬಂತು. ಬಟ್ ಸೋತೋಯ್ತು. ಆಟ ಶುರು ಮಾಡ್ತಿದ್ದೀನಿ ಅನ್ಕೊಂಡಿರೋ ಅವನು, ಬಟ್ ನಿಜವಾದ ಆಟ ಶುರು ಮಾಡಿರೋದು ನಾನು. ಸೊ ನಾನ್ ಗೆದ್ದೆ. ಅಕಸ್ಮಾತ್ ನೀನ್ ಸೋತೋಗಿದ್ರೆ ಅವನ್ನ ಬಿಟ್ಟೋಗ್ಬಿಡ್ತಿದ್ದ. ನನಗ್ ಬೇಕಾದ ನಿಜವಾದ ನ್ಯಾಯ ಸಿಕ್ಕೋ ತನಕ ಬಿಟ್ಟು ಬರೋ ಮಾತೇ ಇಲ್ಲ. ಸುಮ್ನೆ ಅವನ್ನೆಲ್ಲ ಹುಮ್ಮಸಿದ್ಯಾ ಅಂತ ಚೆಕ್ ಮಾಡ್ದೆ. ಅವ್ನ್ ಸೋಲ್ತಾನೇನೋ ಗ್ಯಾರಂಟಿ ನಿನಗಿತ್ತ ಗೀತಾ? ಓಡೋದಕ್ಕಿಂತ ಸೈಕಲ್ ಸ್ಪೀಡ್ ಅನ್ನೋ ಸರಳ ಸತ್ಯ ನನಗ್ ಗೊತ್ತಿತ್ತು. ಆವೇಶಕ್ ಬಿದ್ದ ಮನಸ್ಸು ಆತ್ರಕ್ ಬಲಿಯಾಗತ್ತೆ. ಆ ಸಮಯದಲ್ಲಿ ಕಾಮನ್ ಸೆನ್ಸ್ ಕೂಡ ಸೋಲುತ್ತನ್ನ ಗ್ಯಾರಂಟಿ ನನಗಿತ್ತು. ಇಷ್ಟಕ್ಕೂ ಅವನಷ್ಟು ಬುದ್ಧಿವಂತ ಅಲ್ಲ. ಸರಿ, ಬನ್ನಿ ಕ್ಲಾಸ್ ರೂಮ್ಗೆ ಹೋಗೋಣ. ಆ ಗೀತಾ ಮುಂದೆ ಮತ್ತೆ ದಡ್ಡ ಅದ. ಅವಳೇನು ಅಂದ್ಲು ಅಂತ ನೀನೇ ಗುರು ಓಡ್ ಬಂದೆ. ನನ್ ಜೀವನದಿಂದ ತೊಲಗ್ತಾಳೆ ಅಂತ. ಆದ್ರೆ ಗೆದ್ಬಿಟ್ಲು. ನೀನೊಂದ್ ಫೋನ್ ಕಾಲ್ ಮಾಡಿದ್ರೆ ನಾವು ಬೈಕಲ್ಲಿ ಬಂದ್ ಕರ್ಕೊಂಡು ಹೋಗ್ತಾ ಇದ್ವಲ್ಲೋ. ಈಗ ಅದ್ರ ಪೋಸ್ಟ್ ಮಾರ್ಟಮ್ ಬೇಕಾ? ಸುಸ್ತಾಗ್ತಿದೆ, ಒಂದ್ ದಮ್ ಕೊಡೋ. ಬೇಡ ಗುರು, ನಿನ್ ಹೆಂಡತಿ ಬಂದ್ರೆ ಮತ್ತೆ ಕ್ಯಾತೆ ತೆಗಿತಾಳೆ. ಥೂ, ಅವಳ ಜನ್ಮಕ್ಕೆ ನನಗ್ ಈ ರೀತಿ ಟಾರ್ಚರ್ ಕೊಡ್ತಿದ್ದಾಳಲ್ಲೋ. ಆಕ್ಚುಲಿ ಟಾರ್ಚರ್ ಕೊಡ್ಬೇಕಾಗಿರೋದು ನೀನು, ಆದ್ರೆ ಅವಳು ಕೊಡ್ತಾ ಇದ್ದಾಳೆ. ಹೌದು, ನಿನ್ ಗೀತಾ ತಲೆ ಮೇಲೆ ಅಟೋಮ್ ಬಾಂಬ್ ಹಾಕೋ ಪ್ರಯತ್ನ ಮಾಡ್ತಾ ಇದೀಯ. ಆದ್ರೆ ಅವಳು ಅದರಿಂದ ತಪ್ಪಿಸ್ಕೊಂಡು ನಿನಗೆ ಚಿನುಕುಳಿ ಪಟಾಕಿ ಹೊಡೆಯಕ್ ಟ್ರೈ ಮಾಡ್ತಾ ಇದ್ದಾಳೆ. ಒಂದಾದ್ಮೇಲೆ ಒಂದು ಟಾರ್ಚರಿನ ಸರ ಅಳ್ಳೋಳೋಗ್ಬೇಕು ಅವಳು. ಹೌದು ಕಣ, ಅದನ್ನೇ ಮಾಡ್ತೀನಿ ಹುಡುಕ್ರ. ಒಬ್ಬ ಗಂಡ ತನ್ನ ಹೆಂಡತಿಗೆ ಯಾವ ರೀತಿ ಟಾರ್ಚರ್ ಕೊಡ್ಬೋದು ಅಂತ ಪಟ್ಟಿ ಮಾಡ್ರೋ. ಒಂದೊಂದನ್ನೇ ಅವಳ ಮೇಲೆ ಪ್ರಯೋಗಿಸ್ತಾ ಹೋಗ್ತೀನಿ. ತಡ್ಕೊಳಕ್ಕಾಗ್ದೆ ಸಾಯ್ಬೇಕು. ಗಂಡ ಯಾರು? ನಾನು. ಹೆಂಡ್ತಿ ಅವಳೆ, ಆ ಗೀತಾ. ಹಾಗಾದ್ರೆ ಗೀತನ ನಿನ್ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಯಮ್ಮ? ಮೊದ್ಲು ಲೀ ಸ್ಟಡಿ ಮಾಡಿ ಹೇಳಿ. ಅವಳನ್ನ ನಾನು ಆಟ ಆಡಿಸ್ಬೇಕು. ಅದು ಯಾವ ರೀತಿ ಇರ್ಬೇಕು ಅಂದ್ರೆ, ಗೀತಾ ಅದನ್ನ ತೊಡ್ಕೊಳಕ್ಕಾಗ್ದೆ ಹೋಗ್ತಾ ಇರ್ಬೇಕು. ಅವಳು ಕೊಡ್ತಾರ ಕಾಟನ ಹಬ್ಬ ಅನ್ಕೊಂಡಿರ್ಬೋದು, ಆದ್ರೆ ನಾನ್ ಕೊಡೋ ಕಾಟ ಅವಳು ತಿಥಿ ಲೆವೆಲ್ಗಿರ್ಬೇಕು. ಡೋಂಟ್ ವರಿ ಬಾಸು, ಪಟ್ಟಿ ನಾವ್ ರೆಡಿ ಮಾಡ್ತೀವಿ. ಆ ಗೀತಾ ಖಂಡಿತ ಓಡೋಗ್ತಾಳೆ. ಅದೆಷ್ಟು ಜನ ಹೆಂಡತಿರು ಗಂಡನ್ ಕಾಟ ತಡೆಯಕ್ಕಾಗದೆ ಓಡೋಗಿಲ್ಲ. ಮೊದ್ಲು ಕೆಲ್ಸ ಮಾಡ್ರೋ, ಆಮೇಲೆ ನಗೋ. ಎಲ್ಲೇ ಶರಣ್ಯ? ಸಿಂಕು ಕಾಣಿಸ್ತಾನೆ ಇಲ್ಲ. ಅಲ್ಲೋಡೆ ಬಂದ್ಲೋ. ನಾನು ಮನೆಗೆ ಹೋಗಿ ಬರ್ತೀನಿ ಕಣೆ. ಯಾಕೆ ಸಿಂಕು, ಏನಾಯ್ತು? ಫೀಸ್ ಕಟ್ಟೋ ಲಾಸ್ಟ್ ಡೇಟ್ ಮುಗ್ದೋಗಿದೆ ಕಣೆ. ಈ ಸೆಮಿಸ್ಟರ್ ಫೀಸ್ ಫೈನ್ ಹಾಕಿ ಕಟ್ಟೋಕ್ಕೂ ಇನ್ನೆರಡು ದಿನ ಬಾಕಿ ಇರೋದು. ನೀವೆಲ್ಲ ಕಟ್ಬಿಟ್ಟಿದ್ದೀರಾ. ನಾನು ಹೋಗಿ ನಮ್ಮ ಅಪ್ಪಂಗೆ ಹೇಳ್ಬೇಕು. ಅವ್ರು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಬೇಕಲ್ವಾ? ಅಯ್ಯೋ, ನಾನು ಮರ್ತ್ಬಿಟ್ಟಿದ್ದೆ ಕಣೆ, ನಾನು ಫೀಸ್ ಕಟ್ಟಿಲ್ಲ. ನಿನ್ಗೇನ್ ಬಿಡಮ್ಮ, ಈಗ ಕಾಲೇಜ್ ಓನರ್ ಸೊಸೆ ನೀನು. ನೋಟಿಸ್ ಬೋರ್ಡಲ್ಲಿ ನಿನ್ನ ಹೆಸರೇ ಇಲ್ಲ. ನಿನ್ನ ಹೆಸರು ಇಲ್ಲ ಕಣೆ. ಸರಿ, ಬಾಯ್ ಬಾಯ್ ಕಣ್ರೆ, ಬಾಯ್. ಇಲ್ಲ, ನಾನು ಫೀಸ್ ಕಟ್ಟಿಲ್ಲ. ಆದ್ರೆ ನೋಟಿಸ್ ಬೋರ್ಡ್ ಮೇಲೆ ನನ್ನ ಹೆಸರು ಇಲ್ಲ ಅಂದ್ರೆ ಬಂದ್ರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಬರೋಣ. ಪ್ರಕಾಶ್, ತೋರಿಸಿದ್ದೀನಿ ಎಷ್ಟು ಸಲ ತೋರಿಸ್ತೀರಾ?
ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಹೋಗಿ. ಹೇಳ್ರಿ. ಅರುಣಾಚಲಂ ಸರ್, ಹಾ, ನಮಸ್ಕಾರ. ಗೀತಾ ಹೇಳಮ್ಮ, ಹೇಗಿದೀಯಾ? ಏನ್ ಸಮಾಚಾರ? ಸರ್, ನಾನು ಇನ್ನೂ ಈ ಸೆಮಿಸ್ಟರ್ ಫೀಸ್ ಕಟ್ಟಿಲ್ಲ. ಆದ್ರೆ ನೋಟಿಸ್ ಬೋರ್ಡಲ್ಲಿ ಫೀಸ್ ಕಟ್ಟಬೇಕಾಗಿರೋ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ. ಹೇಗಿರುತ್ತಮ್ಮ? ಅದೇ ಮಂತ್ರಿಗಳ ಶ್ರೀಮತಿ ಭಾನುಮತಿ ಅವರ ಕೃಪಾ ಕಟಾಕ್ಷ ನಿನ್ ಮೇಲೆ ಇದೆಯಲ್ಲಮ್ಮ. ಅಂದ್ರೆ ಪ್ರತಿ ವರ್ಷ 100 ಮಂದಿ ನಿರ್ಗತಿಕರಿಗೆ, ಅಂದ್ರೆ ಫೀಸ್ ಕಟ್ಟೋಕೆ ಗತಿ ಇಲ್ಲದವರಿಗೆ ಈ ಕಾಲೇಜ್ ಓನರು ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಸರಲ್ಲಿ ಫ್ರೀ ಎಜುಕೇಶನ್ ಕೊಡ್ತಾರಲ್ಲ. ಸರ್, ಅದು ಗತಿ ಇಲ್ದವ್ರಿಗೆ. ಅದೇ ಆ ಲಿಸ್ಟ್ ಅಲ್ಲಿ ನಿನ್ನ ಹೆಸರನ್ನ ಸೇರ್ಸೋಕೆ ಭಾನುಮತಿ ಅವರು ಫೋನ್ ಮಾಡಿ ಹೇಳಿದ್ರು. ನಾವು ಈಗಾಗಲೇ ಇದ್ದ 100 ಜನರಲ್ಲಿ ಒಬ್ಬನ ತೆಗೆದು ಹಾಕಿ ನಿನ್ನ ಸೇರಿಸಿದ್ವಿ. ಸರ್, ಗತಿ ಇಲ್ದವ್ರ ಪಟ್ಟಿಲಿ ನನ್ನ ಹೆಸರು ಸೇರ್ಸೋ ಅಗತ್ಯ ಏನಿತ್ತು ಸರ್? ಅವ್ರ ಮನೆ ಸೊಸೆ ಅಂದ್ಮೇಲೆ ನಾನು... ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಈ ಟ್ಯಾಕ್ಸ್ ವಿಷಯ, ಅಡ್ಜಸ್ಟ್ಮೆಂಟು, ಅದು ಇದು ಅಂತ ಏನೋ ಇರುತ್ತೆ. ಒಟ್ನಲ್ಲಿ ನೀನು ದುಡ್ಡು ಕಟ್ಟೋ ಹಾಗಿಲ್ವಲ್ಲ, ಎಂಜಾಯ್ ಮಾಡು. ಏನೇ ಗೀತಾ, ಹಾಗಾದ್ರೆ ನಿನ್ನ ಗತಿ ಇಲ್ದವಳು ಅಂತ ನಿರ್ಧಾರ ಮಾಡ್ಬಿಟ್ರಾ? ನೀನ್ ಯಾವ ನಿರ್ಗತಿಗಳೇ? ನಿಮ್ಮ ಅಪ್ಪನ ಕೈಲೇ ಕಟ್ಟಿಸ್ದೆ, ನೀನ್ ಹೂ ಮಾರಿ ಕಾಲೇಜ್ ಫೀಸ್ ಕಟ್ತಾ ಇದೀಯಾ? ಅರುಣಾಚಲಂ ಸರ್, ಏನಮ್ಮ ಗೀತಾ? ಆ ಪಟ್ಟಿಯಿಂದ ಯಾರ ಹೆಸರು ತೆಗ್ದಾಕಿದಿರೋ ಆ ಹೆಸರನ್ನ ಮತ್ತೆ ಸೇರಿಸಿ ಸರ್. ನನ್ನ ಆ ಲಿಸ್ಟಿಂದ ತೆಗ್ದಾಕಿ ಸರ್, ನಾನ್ ಫೀಸ್ ಕಟ್ತೀನಿ. ಏನ್ ಹೇಳ್ತಾ ಇದೀಯಮ್ಮ? ದಯವಿಟ್ಟು ನಾನು ಹೇಳೋದ್ ಕೇಳಿ ಸರ್. ಗತಿ ಇಲ್ಲದವರಿಗೆ ನಮಸ್ಕಾರ. ನಿನ್ನೆ ಏನೋ ಅಂದೆ, ನಮ್ಮಮ್ಮ ಕೂಡ ನಿನ್ ಕಡೆ ಬಂದ್ಬಿಟ್ಟಿದ್ದಾರೆ, ನಿನ್ನ ಗೌರವದಿಂದ ನೋಡ್ತಾ ಇದ್ದಾರೆ ಅಂತ. ಈಗ ಗೊತ್ತಾಯ್ತಾ ಅಮ್ಮ ನಿನ್ನ ಯಾವ ಲೆವೆಲ್ ಅಲ್ಲಿ ನೋಡ್ತಿದ್ದಾರೆ ಅಂತ? ನಿರ್ಗತಿಕ. ಐ ಮೀನ್ ಬೇಡ್ಕೊಂಡ್ ತಿನ್ನೋಳ್ ಲಿಸ್ಟಲ್ಲಿರೋಳು. ಏನೋ ಒಂದ್ ಚಾನ್ಸ್ ಸಿಕ್ತು ಅಂತ ಓಡಾಡ್ತಿದ್ ಮಾತ್ರಕ್ಕೆ ನಿನ್ಗೆ 2 ಕೊಂಬ್ ಬಂದ್ಬಿಡ್ತಾ. ಈ ಕೊಂಬು ಮುರ್ಕೊಂಡು ಮೂಲೆ ಸೇರ್ತು. ಇದು ಕಣೆ ನಮ್ಮ ಆಟ. ಜೀವನ ಪೂರ್ತಿ ಕೊರ್ಗೋ ಟೈಟಲ್ ಸಿಕ್ತಲ್ಲ, ಗತಿ ಇಲ್ಲದವಳು. ಸ್ವಾಭಿಮಾನದ ಬೋರ್ಡ್ ಹಾಕೊಂಡ್ ಮೆರೀತಿದ್ದವಳಿಗೆ ಬಿತ್ತು ಸಗಣಿ. ಇದು ನಮ್ಮ ಅಮ್ಮನ್ ತಾಕತ್ತು. ಎಲ್ಗ್ ಹೋಗ್ತಿದ್ಯೆ? ಮಾಡ್ಬೇಕಾಗಿದ್ ಮುಖ್ಯವಾದ ಕೆಲಸ ಬಾಕಿ ಇದೆ. ಕೊಟ್ಟ ಟೈಟಲ್ ನ ವಾಪಸ್ ಕೊಟ್ಟು ಬರ್ಬೇಕು. ನೋಡ್ತಾ ಇರೋ ರೀತಿ ನೋಡಿದ್ರೆ ಯಾವ್ದೋ ಬಲವಾದ ಏಟು ನಿನ್ ಹಣೆ ಬರಕ್ ಬಿದ್ದಿರೋ ಹಾಗಿದೆ. ಏಟ್ ಬಿದ್ದಿರೋದನ್ನ ಹಣೆ ಬರಕಲ್ಲ ಅತ್ತೆ, ನನ್ ಸ್ವಾಭಿಮಾನಕ್ಕೆ. ವೆರಿ ಗುಡ್. ಆ ಪೆಟ್ ಕೊಟ್ಟೋರ್ ಅಡ್ರೆಸ್ ಕೊಡು, ಹೋಗಿ ನಾನು ಸನ್ಮಾನ ಮಾಡಿ ಬರ್ತೀನಿ. ಅದನ್ನ ಕೊಟ್ಟಿರೋರು ನೀವೇ. ಹಾಗಾದ್ರೆ ನನಗ್ ನಾನೇ ಸನ್ಮಾನ ಮಾಡ್ಕೋಬೇಕಾ? ವಿನಾಕಾರಣ ಒಬ್ಬ ಸ್ವಾಭಿಮಾನಿ ತಂಟೆಗೆ ಬಂದ್ರೆ ಆಗೋದು ಸನ್ಮಾನ ಅಲ್ಲ, ಅವಮಾನ. ಓ,
ಅದೇನಾ ಈಗ ನಿನಗಾಗಿರೋದು? ಅಲ್ಲ, ನಾಳೆ ನಿಮಗಾಗದು. ಏನ್ ಮಾತಾಡ್ತಿದ್ಯಾ? ನನ್ನನ್ನ ಒಬ್ಬ ನಿರ್ಗತಿಗಳು ಅಂತ ತೀರ್ಮಾನ ಮಾಡಕ್ಕೆ ನೀವ್ ಯಾರಂತ ಕೇಳ್ತಾ ಇದ್ದೀನಿ. ಕಾಲೇಜಲ್ಲಿ ನೀವ್ ಫ್ರೀಯಾಗಿ ಓದ್ಸೋ 100 ಜನ ಗತಿ ಇಲ್ದಿರೋ ಪಟ್ಟಿಲಿ ನನ್ ಯಾಕೆ ಸೇರ್ಸಿದೀರಾ? ಓ, ಅದಾ ವಿಷಯ. ಬಿಟ್ಟಿ ಲಾಭ ಪಡ್ಕೊಳ್ಳೋದ್ರಲ್ಲಿ ನೀನ್ ಎತ್ತಿದ ಕೈ ಅಂತ ಗೊತ್ತಾದ್ಮೇಲೆ ಭಿಕ್ಷೆ ಹಾಕೋದು ನನ್ನ ಕರ್ತವ್ಯ ತಾನೆ. ಈ ಗೀತಾ ದುಡ್ದು ಇನ್ನೊಬ್ರಿಗೆ ಕೊಟ್ಟಿದ್ದಾಳೆ ಹೊರತು ಬಿಟ್ಟಿ ಬದುಕು ಯಾವತ್ತೂ ಬದುಕಿಲ್ಲ. ಭಿಕ್ಷೆ ಕೊಡಿ ಅಂತ ಯಾರ ಮುಂದೆನೆ ಕೈ ಚಾಚಿಲ್ಲ. ಸಾವುಕಾರರು ಮನೆ ಸೊಸೆ ಆದ್ರೆ ಬದುಕು ಸುಂದರ ಆಗುತ್ತೆ ಅಂತ ನನ್ನ ಮಗನ ವಿಡಿಯೋ ನೆಪ ಇಟ್ಕೊಂಡು ಈ ಮನೆಗೆ ಅನ್ನ ತಿನ್ನೋದಕ್ ಬಂದಿದ್ಯಾ? ಗತಿ ಇಲ್ದೆ ತಾನೇ ಬಂದಿದ್ಯಾ? ಇದು ಬಿಟ್ಟಿ ಬದುಕಲ್ವಾ? ನಾನ್ ಇಲ್ಲಿಗೆ ಬಿಟ್ಟಿ ಅನ್ನ ತಿನ್ನಕ್ ಬಂದಿಲ್ಲ. ನಿಮ್ ಮಗ ಮಾಡಿದ ಅನ್ಯಾಯಕ್ಕೆ ಸರಿಯಾದ ಉತ್ತರ ಕೊಡಕ್ ಬಂದೆ. ಅದನ್ ಸರಿಯಾಗಿ ಕೊಟ್ಟು ನಾನ್ ಮುಗ್ಸೋ ತನಕ ಇಲ್ಲಿಂದ ಹೋಗಲ್ಲ. ನಿಮ್ ಮಗ ಟಚ್ ಮಾಡಿದ್ದು ನನ್ ಮಾನದ ವಿಷಯ, ಆದ್ರೆ ನೀವ್ ಟಚ್ ಮಾಡಿರೋದು ನನ್ ಸ್ವಾಭಿಮಾನದ ವಿಷಯ. ಅದಕ್ಕೆ ನನ್ ಸ್ವಾಭಿಮಾನದ ವಿಷಯಕ್ಕೆ ಬಂದವ್ರನ್ನ ನಾನ್ ಇಲ್ಲಿ ತನಕ ಸುಮ್ನೆ ಬಿಟ್ಟಿಲ್ಲ ಅತ್ತೆ. ನನ್ ತವರಲ್ಲಿದ್ದಾಗ್ಲೂ ಪ್ರತಿನಿತ್ಯವೂ ಹೂ ಕಟ್ಟಿ ಎಲ್ಲಾರ ಮನೆಗೂ ಹೂ ಹಾಕಿ ರೋಡಲ್ಲಿ ನಿಂತು ಹೂ ಮಾರಿ ವರ್ತನೆ ಬರೋ ದುಡ್ಡಲ್ಲಿ ಫೀಸ್ ಕಟ್ಟಿ ಓದಿರೋಳ್ ನಾನು. ಅಷ್ಟೇ ಅಲ್ಲ, ನಾನ್ ದುಡಿತಿದ್ದ ದುಡ್ಡಲ್ಲಿ ನನ್ ತಂಗಿನೂ ಓದಿಸ್ತಿದ್ದೆ. ಫೀಸ್ ಕಟ್ಟಕ್ ಆಗ್ತಿರೋ 2-3 ಓದಿಸ್ತಿದ್ದೆ. ನಾನು ಓದೋ ಸಮಯದಲ್ಲಿ ಕರೆಂಟ್ ಬಿಲ್, ಬಸ್ ಪಾಸ್ ಎಲ್ಲದಕ್ಕೂ ನಾನೇ ದುಡಿತಿದ್ದೆ. ಅಂತ ನನ್ನನ್ನ ನಿರ್ಗತಿಗಳ ಪಟ್ಟಿಗೆ ಸೇರ್ಸಿದಿರಲ್ಲ, ಇದು ನ್ಯಾಯನಾ? ಇದು ಮರ್ಯಾದಿನಾ? ಹೇಳ್ದೆ ಕೇಳ್ದೆ ಈ ಮನೆಗ್ ನುಗ್ದವಳಿಗೆ ನಾನ್ ಯಾಕೆ ಮರ್ಯಾದೆ ಕೊಡ್ಬೇಕು? ನ್ಯಾಯವಾಗಿ ಕೊಡ್ಬೇಕಾಗಿದ್ದನ್ನ ಕೊಡದೆ ಇದ್ರೆ ಅದನ್ನ ಹೇಗ್ ದಕ್ಕಿಸ್ಕೊಳ್ಳೋದು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ನಿಮ್ ಕೃಪಾ ಕಟಾಕ್ಷದ ಭಿಕ್ಷೆ ನನಗ್ ಬೇಕಾಗಿಲ್ಲ ಅಂತ ಆ ಪಟ್ಟಿಲಿದ್ದ ಹೆಸರನ್ನ ತೆಗ್ಸ್ ಬಂದಿದೀನಿ. ಅದ್ರ ಅರ್ಥ ಈ ಸೆಮಿಸ್ಟರ್ ಫೀಸ್ ನೀನೇ ಕಟ್ತೀಯಾ? ಹೌದು. 2 ಲಕ್ಷ ರೂಪಾಯಿ, 2 lakhs. ಇನ್ನು 2 ದಿವಸದಲ್ಲಿ ಕಟ್ಟಬೇಕು. ಅದು ನಿನ್ ಕೈಲಾಗುತ್ತಾ?